ಎಲ್ಲಿದೆಯೋ ತಿಳಿಯದು, ಹೇಗಿದೆಯೋ ಹೊಳೆಯದು. ಆಕಾಶದ ಹೂವ ನಾನು ಬೇಕು ಎಂದು ಬಯಸಿದೆ. ಏನೋ ಬೇಕಿದೆ, ಏನೋ ಸೇರಬೇಕಿದೆ ನನ್ನ. ಏನೋ ಏನೋ ಬೇಕಿದೆ, ಏನೋ ಸೇರಬೇಕಿದೆ ನನ್ನ. ಏನೋ ರೂಪವೇನೋ ತಿಳಿಯದು, ಬಣ್ಣವೇನೋ ಹೊಳೆಯದು. ರೂಪವೇನೋ ತಿಳಿಯದು, ಬಣ್ಣವೇನೋ ಹೊಳೆಯದು. ಆಕಾಶದ ಹೂವ ನಾನು, ಆಕಾಶದ ಹೂವ ನಾನು ಬೇಕು ಎಂದು ಬಯಸಿದೆ. ಏನೋ ಬೇಕಿದೆ, ಏನೋ ಸೇರಬೇಕಿದೆ ನನ್ನ. ಏನೋ ಏನೋ ಬೇಕಿದೆ, ಏನೋ ಸೇರಬೇಕಿದೆ ನನ್ನ. ಏನೋ ಎಚ್ಚರಿಕೆ ಎಚ್ಚರಿಕೆ! ಬನವಾಸಿ ರಾಜಕುಮಾರಿ ಮಾಯಾದೇವಿಯವರು ಮಧುಕೇಶ್ವರನ ಪೂಜೆಗಾಗಿ ಬರುತ್ತಿದ್ದಾರೆ. ಎದುರಾಗಿ ಅಡ್ಡಾಗಿ ಯಾರೂ ಬರಕೂಡದು. ಹಾಗೂ ದನಕರಗಳನ್ನು ಬೀದಿಗೆ ಬಿಡದೆ ಮನೆಯಲ್ಲೇ ಕಟ್ಟಿ ಹಾಕಬೇಕು. ಹಾಗೂ ರಾಜಕುಮಾರಿಯನ್ನು ಯಾರೂ ತಲೆ ಎತ್ತಿ ನೋಡಕೂಡದು. ನೋಡಿದವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಲಾಗುವುದು. ಎಚ್ಚರಿಕೆ ಎಚ್ಚರಿಕೆ! ನಮಃ ಶಿವಾಯ. ನಮೋ ಬನವಾಸಿ ಪುರಾಧೀಶ. ನಮೋ ಮಧುಕೇಶ. ಯಾರು ತಾವು? ಅದನ್ನೇ ನಾನು ತಿಳಿದುಕೊಳ್ಳಲು ಹೊರಟಿರುವುದು. ಎಲ್ಲಿಗೆ? ಗೊತ್ತಿಲ್ಲ. ನಿಮ್ಮ ಊರು? ಎಲ್ಲ ಊರುಗಳು ನನ್ನವೇ. ವಿಚಿತ್ರವಾಗಿದೆ ನಿಮ್ಮ ಮಾತುಗಳು. ಇರಲಿ, ನಿಮ್ಮ ತಂದೆ ತಾಯಿ? ಲಕ್ಷದ ಮೇಲೆ ಇದ್ದಾರೆ. ಆದರೆ ಅವರೆಲ್ಲ ಮರೆತೇ ಹೋಗಿದ್ದಾರೆ. ಈ ವಯಸ್ಸಿನಲ್ಲಿ ಮರೆವು ಹೆಚ್ಚಾಯಿತೆ. ನಿಮಗೆ ತಂದೆ ತಾಯಿಗಳು ಮರೆತು ಹೋದರೆ? ನಿನಗೆ ತಂದೆ ತಾಯಿ ಇದ್ದಾರೆ? ಇದ್ದಾರೆ. ನಿತ್ಯ ಅವರ ಪಾದಗಳಿಗೆ ನಮಸ್ಕರಿಸದೆ ನಾನು ಯಾವ ಕೆಲಸವನ್ನೂ ಮಾಡುವುದಿಲ್ಲ. ಆದರ್ಶ ಪುತ್ರ ನೀನು. ನಿನ್ನ ನಡೆ ಲೋಕಕ್ಕೇ ಆದರ್ಶ. ಎಲ್ಲ ಆ ಮಧುಕೇಶ್ವರನದೇ. ಅದಿರಲಿ, ಒಬ್ಬ ಮನುಷ್ಯನಿಗೆ ಇಬ್ಬರೇ ತಂದೆ ತಾಯಿ ಇರುತ್ತಾರೆ. ಆದರೆ ನೀವು ತಂದೆ ತಾಯಿಗಳು ಲಕ್ಷದ ಮೇಲೆ ಇದ್ದಾರೆ ಎಂದಿರಿ. ಇದು ನನಗೆ ಅರ್ಥವಾಗಲಿಲ್ಲ. ಸ್ವಲ್ಪ ಬಿಡಿಸಿ ಹೇಳಿ. 84 ಲಕ್ಷ ಜೀವರಾಶಿಗಳಲ್ಲಿ ಜನ್ಮ ತಳೆದು ಕೊನೆಯಲ್ಲಿ ಈ ನರಜನ್ಮ ತಾಳಿದೆ ಈ ಜೀವ ಅಂದಾಗ ಪ್ರತಿಯೊಂದು ಜನ್ಮದಲ್ಲಿಯೂ ಒಬ್ಬ ತಂದೆ ಒಬ್ಬ ತಾಯಿ ಇದ್ದೇ ಇದ್ದಾರೆ ಅಲ್ಲವೇ? ಈ ಜನ್ಮದ ಗುಟ್ಟೇ ನನಗಿನ್ನೂ ಅರ್ಥವಾಗಿಲ್ಲ. ಇನ್ನು ಹಿಂದಿನ ಜನ್ಮ, ಮುಂದಿನ ಜನ್ಮ ಅಷ್ಟೊಂದು ಅನುಭವವಿರುವವನು ನಾನಲ್ಲ ಬಿಡಿ. ಹೌದು, ಅನುಭವ ಕ್ಷಣ ಕ್ಷಣಕ್ಕೂ ನಮಗೆದುರಾದರೂ ಅದನ್ನು ನಾವು ಗಮನಿಸಿರುವುದಿಲ್ಲ. ಅನುಭವ ಸಾಮಾನ್ಯರಿಗೆ ನಿಲುಕುವ ಮಾತೂ ಅಲ್ಲ. ತಾವು ಮಹಾನುಭಾವರು, ನಾವು ಹುಚ್ಚರು. ನಾನು ಹುಚ್ಚನೇ? ಛೆಛೆ, ತಾವೇಕೆ ಹುಚ್ಚರಾಗುತ್ತೀರಿ? ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ಹುಚ್ಚರ ಸಂತೆಯಲ್ಲಿ ಎಚ್ಚರಿದ್ದವನು ಹೋದರೆ ಎಲ್ಲರೂ ಹುಚ್ಚರಾಗುತ್ತಾರೆ. ಇಲ್ಲಿ ಕೇಳು,
ಗುಣವಾಗುವ ಹುಚ್ಚರನ್ನು ಬಂಧನದಲ್ಲಿಟ್ಟಿದ್ದಾರೆ, ಗುಣವಾಗದ ಹುಚ್ಚರನ್ನು ಹೊರಗೆ ಬಿಟ್ಟಿದ್ದಾರೆ. ಅಯ್ಯ, ನನ್ನ ಹುಚ್ಚನ್ನು ಬಿಡಿಸುವಿಯ? ನನ್ನ ಹೆಂಡತಿಯ ಹುಚ್ಚನ್ನೇ ನನಗಿನ್ನೂ ಬಿಡಿಸಲಿಕ್ಕೆ ಆಗಿಲ್ಲ. ಅವಳ ಸಲುವಾಗಿ ನನಗೇ ಹುಚ್ಚು ಹಿಡಿದಿದೆ. ಸ್ವಲ್ಪ ಕುಳಿತುಕೊಳ್ಳಿ ಸ್ವಾಮಿ, ಮಧುಕೇಶ್ವರನ ಪೂಜೆ ಮಾಡಿ ತಮಗೆ ಪ್ರಸಾದ ಕೊಡುವೆ. ಆಗಲಿ ನಿನ್ನ ಪೂಜೆ. ಹ, ನನ್ನ ಪೂಜೆಯಲ್ಲ ಸ್ವಾಮಿ, ಶ್ರೀ ಮಧುಕೇಶ್ವರನ ಪೂಜೆ. ನಿನ್ನ ಪೂಜೆ ಮಧುಕೇಶ್ವರನಿಗೆ, ಮಧುಕೇಶ್ವರನ ಪೂಜೆ ನಿನಗೆ. ನಿಮ್ಮ ಪೂಜೆ ಆಗಿದೆಯೋ? ನಾನು ಪೂಜೆ ಆಗಿದ್ದೇನೆ. ಸ್ವಾಮಿ, ಪೂಜೆ ಅಂದ್ರೆ ಸೊನ್ನೆ, ಅದೇ ಅಂದ್ರೆ ಶೂನ್ಯ. ಅಂದರೆ ನಾನು ಪೂಜಿಯಾಗಿದ್ದೇನೆ, ಅದೇ ಶೂನ್ಯ, ಸೊನ್ನೆ. ಅಂದರೆ ಪೂಜೆ ಮಾಡುವಾತನು ಮೊದಲು ತಾನು ಪೂಜೆಯಾಗಿ, ಅಂದರೆ ಸೊನ್ನೆಯಾಗಿ, ನಂತರ ಮಹಾಶೂನ್ಯದಲ್ಲಿ ಶೂನ್ಯವಾಗಿ ಸೇರುವುದೇ ಪೂಜೆ. ಪೂಜೆ ಮಾಡುತ್ತಾ ಪೂಜೆಯಾಗುತ್ತಾ ಪೂಜೆಯಾಗಿ ಪೂರ್ಣವಾಗಬೇಕು. ಪೂರ್ಣಮದ ಪೂರ್ಣಮಿಧಂ ಪೂರ್ಣಾತ್ ಪೂರ್ಣಮುದುಚ್ಯತೆ. ಜ್ಞಾನಿಗಳೇ, ನನ್ನ ಪೂಜೆ ಇದಕ್ಕೆ. ನಿಮ್ಮ ಮಾತು ಕೇಳ್ತಾ ಇದ್ರೆ ಹೊತ್ತು ಹೋದದ್ದೇ ಗೊತ್ತಾಗೋದಿಲ್ಲ. ಸನ್ನಿಧಿಗೆ ಶರಣು. ಓ, ಬಾ ಅಮ್ಮ ವಿಮಲಾ, ಏನು ವಿಷಯ? ಅರಮನೆಯಿಂದ ಏನಾದರೂ ಅಪ್ಪಣೆ ತಂದಿರುವೆಯಾ? ಹೌದು, ರಾಜ್ಕುಮಾರಿಯವರು ಶ್ರೀ ಮಧುಕೇಶ್ವರನ ಪೂಜೆಗೆ ದಯಮಾಡಿಸಲಿದ್ದಾರೆ. ದಯಮಾಡಿಸಲು ನಮ್ಮ ವಿನಂತಿಯನ್ನು ತಿಳಿಸು. ಸಂತೋಷ. ಹಾ, ಮರೆತೆ, ಕ್ಷಮಿಸಿ. ಈ ದಿನ ಸ್ವಾಮಿಗೆ ವಿಶೇಷ ಪೂಜೆ ಇದೆ. ಹೌದೇ? ಅಂಥದ್ದೇನು ವಿಶೇಷ? ಈ ದಿನ ನಮ್ಮ ಬನವಾಸಿ ಶ್ರೀಮನ್ ಮಹಾರಾಜ ಮಮಕಾರ ಪ್ರಭುಗಳ ಏಕೈಕ ಪುತ್ರಿ ಯುವರಾಣಿ ಮಾಯಾದೇವಿ ಇವರಿಂದ ಮಧುಕೇಶ್ವರನಿಗೆ ವಿಶೇಷ ಪೂಜೆ. ಯುವರಾಣಿ ಮಾಯಾ? ಹೌದು, ಅದ್ಭುತವಾದ ಪೂಜೆ ಮಾಡುತ್ತಾರೆ. ಅದ್ಭುತ ಪೂಜೆ? ಶಬ್ದ ಶಬ್ದಕ್ಕೂ ಅರ್ಥ ಹುಡುಕುವವರು ತಾವು. ತಮ್ಮೆದುರು ನಾನು. ಕ್ಷಮಿಸಿ, ಈ ದಿನ ರಾಜಕುಮಾರಿಯವರು ಪೂಜೆ ಮಾಡುತ್ತಾರೆ. ಅಯ್ಯ, ನಿಮ್ಮ ರಾಜಕುಮಾರಿಯ ಪೂಜೆಯನ್ನು ನಾನು ನೋಡಬೇಕಲ್ಲ? ಶಾಂತಂ ಪಾಪಂ ಶಾಂತಂ ಪಾಪಂ. ಉಂಟೆ, ರಾಜಕುಮಾರಿಯ ಪೂಜೆಯನ್ನ ಯಾರೂ ನೋಡಕೂಡದೆಂದು ರಾಜಾಜ್ಞೆ. ಅದರಲ್ಲಿಯೂ ಪುರುಷ ಪ್ರಾಣಿ, ಪುರುಷ ಪಿಳ್ಳೆ ಈ ದೇವಸ್ಥಾನದ ಆವರಣದಲ್ಲಿ ಕಾಣಿಸಕೂಡದು. ಸ್ವಾಮಿ, ನಿಮಗಿರೋ ಸಾಷ್ಟಾಂಗ ನಮಸ್ಕಾರ. ದಯವಿಟ್ಟು ಹೋಗಿ, ನನ್ನ ಹೊಟ್ಟೆಯ ಮೇಲೆ ಹೊಡೆಯಬೇಡಿ. ರಾಜಾಜ್ಞೆಯನ್ನು ಧಿಕ್ಕರಿಸಿ ತಮಗೆ ಸಹಾಯ ಮಾಡುವ ಯೋಗ್ಯತೆ ನನಗಿಲ್ಲ. ಹೋಗಿ. ರಾಜಕುಮಾರಿಯವರು ಬರುವ ವೇಳೆಯಾಯಿತು. ರಾಜಕುಮಾರಿಯರನ್ನ ಯಾರೂ ನೋಡುವ ಹಾಗಿಲ್ಲ. ಹೋಗಿ. ಅಂದರೆ ಅಷ್ಟೊಂದು ಅಸಹ್ಯವಾಗಿದ್ದಾಳೆ ನಿಮ್ಮ ರಾಜಕುಮಾರಿ? ಏನು ಮಾತನಾಡುತ್ತೀರಿ ಸ್ವಾಮಿ? ನಮ್ಮ ರಾಜಕುಮಾರಿ ಮಾಯಾದೇವಿ ರೂಪದಲ್ಲಿ ರತಿ, ವಿದ್ಯೆಯಲ್ಲಿ ಸರಸ್ವತಿ, ಗುಣದಲ್ಲಿ ಪಾರ್ವತಿ. ನಮ್ಮ ರಾಜಕುಮಾರಿಯನ್ನು ನೋಡಬೇಕಾದರೆ ಅದೃಷ್ಟ ಬೇಕು, ಅದೃಷ್ಟ. ಅದೃಷ್ಟ ಅದೃಷ್ಟ ಯಾರಿಗೂ ಕಾಯುವುದಿಲ್ಲ. ಅದೃಷ್ಟಕ್ಕೆ ಹಪಿಸುವುದು ತರವಲ್ಲ. ಅದೃಷ್ಟಕ್ಕೆ ಕೊನೆ ಮೊದಲಿಲ್ಲ. ಅದೃಷ್ಟ ಗಳಿಗೆ ಗಂಟೆಗಳನ್ನು ಲೆಕ್ಕಿಸುವುದಿಲ್ಲ. ಯಾವ ಅದೃಷ್ಟ ಬೇಕು ಅಲ್ಲಮ್ಮ ನಿನಗೆ? ಮಾಯಾ, ಅವಳನ್ನು ನೀನು ನೋಡಬೇಕೆ? ಅವಳಿಂದ ನಿನಗೇನಾಗಬೇಕು? ಮಾಯೆಯನ್ನು ನೀನು ನೋಡಬೇಕೆ? ಮಾಯಾ, ನಿನ್ನ ನೋಡಬೇಕು. ರೂಪವತಿ, ಸರಸ್ವತಿ, ಪಾರ್ವತಿ, ಯಾಕೆ ತವಕ? ಏನಿದು ಹೃದಯ ಹೊಯ್ದಾಟ? ಕಾಣದ ಕಂಡರಿಯದ ರೂಪ ಸೌಂದರ್ಯ ಕಾಣುವ ಆಸೆ ಬಯಕೆ ಮೂಡಿತೇಕೆ? ಕೇವಲ ಅವನ ಬಾಯಿಂದ ಕೇಳಿದ ರೂಪ ಕಣ್ಣಲ್ಲಿ ಕಟ್ಟಿತೇಕೆ? ಓ ಚಾಡಿಕೋರ ಕಿವಿಗಳೇ, ಅದೆಷ್ಟು ಪರಿಣಾಮಕಾರಿ ಚಾಡಿ ಹೇಳಿದೆ ಮನಕೆ. ಕಳ್ಳ ಕಣ್ಣುಗಳೇ, ಅದೆಷ್ಟು ಶೀಘ್ರ ಅವಳ ಚಿತ್ರಿಸಿದೆ. ಓ ಮನಸ್ಸೆ, ಎಷ್ಟು ಬೇಗ ಟೊಂಗೆ ಜಿಗಿಯುವ ಮರ್ಕಟವಾದೆ. ಎಚ್ಚರಿಕೆ, ಎಚ್ಚರಿಕೆ!
ಬನವಾಸಿ ರಾಜಕುಮಾರಿ ಮಾಯಾದೇವಿಯವರು ಮಧುಕೇಶ್ವರನ ಪೂಜೆಗಾಗಿ ಬರುತ್ತಿದ್ದಾರೆ. ಎಚ್ಚರಿಕೆ ಎಚ್ಚರಿಕೆ. ಸ್ವಾಮಿ, ದಯವಿಟ್ಟು ತಾವು ಇಲ್ಲಿಂದ ಹೋಗಿ. ಸ್ವಾಮಿ, ರೀ ಸ್ವಾಮಿ, ಹೋಗಿ.